ರಾಜ್ಯದಲ್ಲಿ ಸಚಿವರ ಹನಿ ಟ್ರ್ಯಾಪ್ ಪ್ರಕರಣ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಒಂದೇ ಪಾರ್ಟಿಯಲ್ಲಿರುವಂತಹ ಇಬ್ಬರು ನಾಯಕರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಈಗ ವಿಧಾನಸೌಧದ ಮೊಗಸಾಲೆಯಲ್ಲಿ ಇದೇ ವಿಚಾರ ಚರ್ಚೆ. ಆ ನಾಯಕನಿಗೆ 2 ಸಲ ಹನಿ ಟ್ರ್ಯಾಪ್ ಯತ್ನದ ಪ್ಲಾನ್ ಅನ್ನ ಮಾಡಲಾಗಿತ್ತ. ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಡೇಂಜರ್ ಝೋನ್ ಅನ್ನ ಸೇರ್ತಾ ಇದ್ರ ಆ ಲೀಡರ್. ಆ ನಾಯಕನ ಹನಿ ಟ್ರ್ಯಾಪ್ಗೆ ಮತ್ತೊಬ್ಬ ನಾಯಕ ಯತ್ನಿಸಿದ್ದಾರೆ ಅನ್ನುವಂತಹ ಚರ್ಚೆ ವಿಪರೀತವಾಗಿ ಆಗ್ತಾ ಇದೆ. ಒಂದಲ್ಲ 2 ಸಲ ಈ ರೀತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತೆ, ಆದ್ರೆ ಹನಿ ಜಾಲ ಅರಿತು ಟ್ರ್ಯಾಪ್ ಆಗ್ಲಿಲ್ವಂತೆ ಆ ನಾಯಕ. ಸರ್ಕಾರದ ಮಟ್ಟದಲ್ಲಿ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗ್ತಾ ಇದೆ. ಪ್ರಭಾವಿ ನಾಯಕನ ಬಳಿ ಹನಿ ಟ್ರ್ಯಾಪ್ಗೆ ಕಳಿಸಿದ್ದು ಯಾರು? ಹನಿ ಟ್ರ್ಯಾಪ್ ಗ್ಯಾಂಗು ಅಥವಾ ಫ್ಯಾಕ್ಟ್ರಿ ಯಾರದು ಅನ್ನೋದು ಪ್ರಶ್ನೆ. ಆ ನಾಯಕನಿಗೆ 2 ಸಲ ಹನಿ ಟ್ರ್ಯಾಪ್ ಮಾಡುವಂತಹ ದುರುದ್ದೇಶ ಏನಿತ್ತು? ಉದ್ದೇಶ ಅಂತೂ ಇದ್ರಲ್ಲಿ ದುರುದ್ದೇಶನೇ ಸ್ಪಷ್ಟ. ಸೊ ಏನಿತ್ತು, ಯಾವ ಕಾರಣಕ್ಕೋಸ್ಕರ, ಮತ್ತೆ ಹನಿ ಟ್ರ್ಯಾಪ್ನ ಭೀತಿಯಲ್ಲಿದ್ದಂತಹ ನಾಯಕ ಹೇಳಿದಂತಹ ವಿಚಾರಗಳು ಏನೇನು, ಎಲ್ಲವೂ ಕೂಡ ಈಗ ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲೇ ಹೋದ್ರೂ ವಿಧಾನಸೌಧದ ಮೊಗಸಾಲೆಯಲ್ಲಿ ಇದೇ ಚರ್ಚೆ. ಮಾಡೋರಿಗೆ ಯಾವುದೇ ಕ್ಷಮೆ ಇಲ್ಲ. ಹನಿ ಟ್ರ್ಯಾಪ್ ಅನ್ನೋದೇ ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಥಿಂಗ್. ಅದರಷ್ಟು ಅಸಹ್ಯವಾದ ಕೆಲಸ ಯಾವುದೂ ಇಲ್ಲ. ಯಾವುದೇ ವ್ಯಕ್ತಿ ಹನಿ ಟ್ರ್ಯಾಪ್ ಮಾಡೋನಾಗಿದ್ದರೆ ಅಥವಾ ಲೇಡಿ ಆಗಿದ್ದರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಹಾಕ್ಬೇಕು, ಜೈಲಿಗೆ ಹಾಕ್ಬೇಕು. ಅದು ಪೊಲೀಸವ್ರು ವಿಚಾರಣೆ ಮಾಡ್ತಾರೆ. ಹಂಗೇನೇ ಇದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಇನ್ ಜನರಲ್ ನಾನು ಹೇಳ್ತಾ ಇರೋದು, ಹನಿ ಟ್ರ್ಯಾಪ್ ಯಾರೇ ಮಾಡಿರಲಿ ಅದು ಅಸಹ್ಯವಾದ ಕೆಲಸ, ಅದು ಅಕ್ಷಮ್ಯ ಅಪರಾಧ. ಅವ್ರನ್ನ ಒಳಗಡೆ ಹಾಕ್ತಾರೆ. ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡಿಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ಈಗ ಕರ್ನಾಟಕ ರಾಜ್ಯದ ಸುಸಂಸ್ಕೃತ ರಾಜ್ಯ, ಇದು ನಾವು ರೋಲ್ ಮಾಡೆಲ್ ಆಗಿದ್ವಿ. ಈ CD ಯೂನಿಟ್ಗಳು ಬಂದು ದೇಶದಲ್ಲಿ ನಮ್ಮಷ್ಟು ಕೆಟ್ಟ ಹೆಸರು ಯಾವ ರಾಜ್ಯದಲ್ಲೂ ಇಲ್ಲ. ವಲಸು ರಾಜಕಾರಣ ಮಾಡ್ತಾ ಇರೋರಿಗೆ ಜನ ಚಿಮಾರಿ ಹಾಕ್ಬೇಕು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಕಾಂಗ್ರೆಸ್ನ ಪ್ರತಿ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ ಆ ನಾಯಕನ ವರ್ತನೆಗೆ ಸಂಬಂಧಪಟ್ಟಂತೆ ಮತ್ತೆ ಈ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ. ಬಟ್ ಇದು ಕೇವಲ ರಾಜಕೀಯ ಆರೋಪಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಕಂಪ್ಲೇಂಟ್ ಕೊಡೋ ಹಂತಕ್ಕೆ ಹೋಗುತ್ತಾ? ಸ್ಟೇಷನ್ಗೆ ಹೋಗೋ ಮನಸ್ಸು ಮಾಡಿದಾರ ನಾಯಕ? ಏನೇನು ಮಾಹಿತಿ ಇದೆ? ಮಮತಾ, ಸಹಜವಾಗಿ, ಯಾಕಂದರೆ ಕಾಂಗ್ರೆಸ್ಗೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಇಂತಹ ಮುಜುಗರ ಒಂದು ಪಕ್ಷವಾಗಿ ಸರ್ಕಾರವಾಗಿ ಎದುರಿಸುವಂಥ ಪರಿಸ್ಥಿತಿ ಬಂದಿದೆ. ಸಚಿವರ ವಿಚಾರಗಳಲ್ಲಿ ಅದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಚಿವರುಗಳ ಹೆಸರಿದೆ ಅನ್ನುವಂಥ ಮಾಹಿತಿ ಕೇಳಿಬಂದಂಥದ್ದು. ತದನಂತರದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಕೇಳಿಬಂದಂಥದ್ದು. ಅಂದರೆ ಇದು ವದಂತಿಗಳು ಅಥವಾ ಈಗ ಆಗಿದೆ ಅನ್ನುವಂಥ ವದಂತಿಗಳ ನಡುವೆಯೂ ಕೂಡ ಎಲ್ಲೋ ಒಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕಾನೂನಾತ್ಮಕವಾದಂಥ ಹೋರಾಟಗಳನ್ನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ, ಅದನ್ನು ಕೈಗೊಳ್ತಾರಾ, ಈ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯಲ್ಲೂ ಕೂಡ ಪಕ್ಷ ಮತ್ತು ಸರ್ಕಾರಕ್ಕೆ ಪದೇ ಪದೇ ಮುಜುಗರ ಆಗುವಂಥ ಬೆಳವಣಿಗೆ ಇದು ಅನ್ನುವಂಥದ್ದು. ಇದನ್ನು ಹೇಗೆ ಸರಿಪಡಿಸಬೇಕು ಅಥವಾ ಈ ರೀತಿ ಬೆಳವಣಿಗೆಗಳಿಗೆ ಹೇಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಒಂದಷ್ಟು ಆತಂಕಕ್ಕೆ ಒಳಗಾದಂತೆ ಕಾಣಿಸ್ತಾ ಇದೆ. ಅಂದರೆ ಇದನ್ನು ಹೇಗಪ್ಪ ಸರಿಪಡಿಸ್ಕೊಂಡು ಹೋಗೋದು, ಒಂದಲ್ಲ ಒಂದು ಈ ರೀತಿಯ ಬೆಳವಣಿಗೆಗಳು ನಡೀತವೇ ಇದೆ ಅನ್ನುವಂಥದ್ದನ್ನ ಒಂದು ರೀತಿಯ ಬೇಸರವನ್ನು ಕೂಡ ತರಿಸಿದೆ ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ವಿಚಾರದಲ್ಲಿ ಇದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಹಾಗೆ ಸರಿಪಡಿಸ್ಕೊಳ್ಳಿ ಅನ್ನುವಂಥ ಸೂಚ್ಯವಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಈ ಹನಿ ಟ್ರ್ಯಾಪ್ ವಿಚಾರ ಜೊತೆಗೆ ಇಂಥ ಜಾಲಕ್ಕೆಲ್ಲ ಸಿಕ್ಕಾಕೊಂಡು ತುಂಬಾ ಜನ ರಾಜಕಾರಣಿಗಳು ಮರ್ಯಾದೆ ಹೋಗಿದೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅವಧಿಯಲ್ಲಿ ಬಾಗಲಕೋಟೆ ಭಾಗದ ಆ ಸಚಿವನ ಸ್ಥಿತಿ ಏನಾಯಿತು ಗೊತ್ತಿದೆ ನಿಮಗೆ. ಯಡಿಯೂರಪ್ಪ ಕಾಲದಲ್ಲೂ ಕೂಡ ಬೆಳಗಾವಿ ಭಾಗದ ಆ ನಾಯಕನ ಸ್ಥಿತಿ ಏನಾಯಿತು ಅನ್ನೋದು ಗೊತ್ತಿದೆ ನಿಮಗೆ. ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲೂ ಕೆಲ ಶಾಸಕರು ಕೋರ್ಟ್ಗೆಲ್ಲ ಹೋಗಿ ತಮ್ಮ CD ರಿಲೀಸ್ ಆಗದಂತೆ, ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಆಗದಂತೆ ಸ್ಟೇ ತಂದಿದ್ದೆಲ್ಲ ಗೊತ್ತಿದೆ ನಿಮಗೆ. ಹೀಗಾಗಿ ಮಾನಕ್ಕೆ ಅಂಚ್ತಾ ಇದ್ದಾರೆ ಕೆಲ ನಾಯಕರು. ಹಾಗಾದ್ರೆ ಅಂಜುವಂತೆ ಮಾಡಿದಂತಹ ನಾಯಕನ ವಿರುದ್ಧ ಏನಾಗುತ್ತೆ ಅನ್ನೋದು ಕುತೂಹಲ.